ನಾನು ಬರಲ್ಲ, ಅಪ್ಪನೂ ಬರಲ್ಲ. ಬಾಯ್ ಬಾಯ್. ಇದೇ ಅದು ಮೀಸೆ ಮೊನ್ನೆ ಹೆಂಗ್ ಬಿಟ್ಟಿದ್ದೆ. ನಿಮ್ಮ ಮತ್ತೆ ಚೆನ್ನಾಗಿ ಮಾಡೈತಾ? ಯಾರು ಮಾಡಿರೋದ? ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಹೋಳಿ ಹಬ್ಬ ಆಗಿರೋದ್ರಿಂದ ನಾವು ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ವಿ. ನಾವು ಹಸ್ಬೆಂಡು ಮಕ್ಕಳು ಎಲ್ಲ. ಬಟ್ ನನ್ನ ಚಿಕ್ಕ ಮಗ ಮಾತ್ರ ಇದ್ದಾನೆ. ಅವನು ಸ್ಕೂಲ್ಗೆ ಹೋಗಿದ್ದಾನೆ. ಅವ್ನು ನನಗೆ ಕರ್ಕೊಂಡು ಹೋಗ್ತೀವಿ. ಇವತ್ತು ಹೋಳಿ ಹಬ್ಬ ಇರೋದ್ರಿಂದ ಹೋಗ್ಬಿಟ್ಟು ಬರೋಣ ಅಂತ. ಸೊ ಬನ್ನಿ ನೋಡೋಣ. ನಮ್ಮ ಹಸ್ಬೆಂಡು ಮಗನ ಕರ್ಕೊಂಡು ಬರೋಕ್ಕೆ ಹೋಗ್ತಾರೆ. ಲಂಚ್ ಟೈಮ್ ಬಿಟ್ಟಿದ್ದಾರೆ ಇವಾಗ, ಹಾಗಾಗಿ ಈಗ ನಿದ್ದೆ ಹೊಡಿತಾವನೆ. ಇನ್ನು ಮಾರ್ನಿಂಗಿಂದ ನಿದ್ದೆ ಮಾಡಿರಲಿಲ್ಲ, ಹಾಗಾಗಿ ಇನ್ನು ಇವಾಗ ಕಾಲು ಹತ್ತುತ್ತಿದ್ದಂಗೆ ನಿದ್ದೆ ಮಾಡ್ತಾವನೆ. ನನ್ನ ಮಗಂಗೆ ಒಂಚೂರು ಕ್ಲೂ ಇಲ್ಲ, ಊರಿಗೆ ಹೋಗ್ತೀವಿ ಅಂತ ನಾನು ಹೇಳೇ ಇರಲಿಲ್ಲ. ಕ್ಯಾಶುಯಲಾಗಿ ಸ್ಕೂಲ್ಗೆ ಹೋದ. ನಾನು ಕನ್ಫರ್ಮ್ ಆಗಿ ಹೇಳಿರಲಿಲ್ಲ. ಈಗ ನೋಡೋಣ, ಅವ್ನು ಫುಲ್ ಖುಷಿಯಾಗೋಗಿರ್ತಾನೆ. ಒಟ್ಟನೆ ಸ್ಕೂಲ್ ಇಲ್ಲ ಅಲ್ಲ, ಅಷ್ಟು ಖುಷಿಯಾಗೋಗ್ಬಿಟ್ಟಿರ್ತಾನೆ. ಖುಷಿ ರಜಾ ಅಂತ. ನೀನು ಹೋಗ್ಬೇಕಾ? ಇರು, ನಾನು ಬರ್ತೀನಿ. ಆನ್ ದಿ ವೇ ಹೋಗ್ತಾ ಕಣಿವೆ ಬಸವಣ್ಣ ಹತ್ರ ಸ್ಟಾಪ್ ಮಾಡಿದ್ವಿ. ನನಗೆ ಪರ್ಸ್ನಲಿ ಈ ಪ್ಲೇಸ್ ಅಂದರೆ ತುಂಬ ಇಷ್ಟ. ನೇಚರು ಅವೆಲ್ಲ ನೋಡೋದ್ರಿಂದ, ಅಂದರೆ ಸುತ್ತಲೂ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ. ಹಾಗಾಗಿ ಇಲ್ಲಿ ಇಳಿದ್ಬಿಟ್ಟು ಇಲ್ಲಿ ಚಿರುಮುರಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ಎಲ್ಲ ಎಷ್ಟು ಸೂಪರಾಗಿದೆ ಅಂತ. ಅದೇನು ಹೇಳ್ತಾರಲ್ಲ, ಎಷ್ಟು ಸರಿ ನೋಡಿದ್ರೂ ಒಂಥರ ಫೇವ್ರೆಟ್ ಸ್ಪಾಟ್ ಥರ. ದೇವಸ್ಥಾನ ಆಗಲಿ ಆ ಬ್ಯಾಕ್ಗ್ರೌಂಡ್ ಆಗಲಿ. ಅಲ್ಲಿ ಯಾವುದೋ ಒಂದು ಪಾಪು ಆಡ್ತಾ ಆಯಿತು, ಒಬ್ಬರೇ ಮಾತಾಡ್ತಾ ನಿಂತಿದ್ದೆ. ಜಿಯಾ ಆ ಕಡೆಗೆ ಬಿಡು. ಐ ಜಿಯಾ ತುಂಬೋದು ಹೆಂಗೆ ಅದ್ರೊಳಗೆ? ಹಾಂ, ಏನು ನಿನ್ನ ಹೆಸರು? ಇಲ್ಲಿ ನೋಡಿಲ್ಲಿ ಬಾಯಾಗಲ್ಲ. ಆಯಿತು, ನಿನ್ನ ಹೆಸ್ರೇನು ಹೇಳಿ ಹೋಗ್ಲಿ. ಓಯ್, ಗೊತ್ತಿಲ್ಲ ಹೆಸರು? ಗೊತ್ತಿಲ್ಲ? ಬೇಡ ಚಿರ್ಮುರಿ, ಇನ್ನೇನು ಬೇಕು? ನಿಮಗೆಲ್ಲ ಫ್ರೂಟ್ಸ್. ಖಾರ ಆಯ್ತಮ್ಮ? ಹಾಂ ಆಯ್ತಾ? ಖಾರ ನಾನು ತಿಂತಾ ಇಲ್ಲ. ಏನಿಲ್ಲ ಬಿಡಮ್ಮ, ನೋಡಿ ನಾನು ತಿಂತ ಖಾರ ಇಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ತುಂಬ ಕೋತಿಗಳು ಆ ಥರ ಎಲ್ಲ ಇರುತ್ತೆ. ನಾವು ಬಿಸ್ಕೆಟ್ ಏನಾರು ಹಾಕೋಣ ಅಂತ ತೊಗೊಂಡ್ವಿ. ಬಟ್ ಕಾರ್ ಸ್ಟಾಪ್ ಮಾಡ್ತೀರಿ ಎಲ್ಲೋ ಭಯ ಬಿದ್ದು ಓಡೋಗ್ತವೆ ಅಂದ್ಕೊಂಡ್ರೆ, ಅದು ಒಂಚೂರು ಗ್ಲಾಸ್ ಇಳಿಸಿರೋದಕ್ಕೆ ಗ್ಲಾಸ್ ಮೇಲೇ ಬಂದು ಕುತ್ಕೊಂಡ್ಬಿಡ್ತೈತೆ. ತುಂಬ ಭಯ ಆಗೋಯ್ತು. ನಾನು ಬೇರೆ ಫ್ರಂಟಲ್ಲಿದ್ದೆ, ಗ್ಲಾಸ್ ಪಕ್ಕ ಭಯ ಆಗೋಯ್ತು ಸಡನ್ಲಿ ನೋಡಿ. ನೆಕ್ಸ್ಟ್ ಸ್ವಲ್ಪ ಗ್ಲಾಸ್ ಓಪನ್ ಮಾಡಿ ಗ್ಲಾಸಲ್ಲಿ ಬಿಸ್ಕೆಟ್ ಹಾಕಿದೆ. ಅವಾಗ ಅದು ಸ್ವಲ್ಪ ಗ್ಲಾಸ್ ಮೇಲೆ ಬರೋದು ನಿಲ್ಲಿತು, ಸ್ಟಾಪ್ ಆಯಿತು. ಕೆಳಗಡೆ ತಿನ್ಕೊತ, ಅದಕ್ಕಿಂತ ಮುಂಚೆ ಗ್ಲಾಸ್ ತೆಗ್ದಾಗೆಲ್ಲ ಅದು ಬಂದು ಮೇಲೆ ಹತ್ತೋದು. ಫೈನಲಿ ಎಲ್ಲ ಪಾಪ ಕೋತಿಗಳಿಗೆಲ್ಲ ಕೊಟ್ಟಿದ್ದಾಯಿತು. ಪಾಪ ಈ ರೂಟಲ್ಲಿ ಜಾಸ್ತಿ ಜನ ಓಡಾಡಲ್ಲ ಗೈಸ್. ಓಡಾಡೋಕೆ ಗೊತ್ತಿದ್ದರೆ ಯಾರು ಒಬ್ಬರು ತಂದು ಹಾಕ್ತಾರೆ, ಇಲ್ಲಾಂದ್ರೆ ಇಲ್ಲ. ನಾವು ಓದ್ತಾ ಬರ್ತಾ ಯಾವಾಗ ನೋಡ್ತಾಯಿದ್ವಿ ಕೋತಿ ಇರೋದ್ರಿಂದ, ಹಾಗಾಗಿ ತೊಗೊಂಡ್ಬಂದ್ವಿ. ನನ್ನ ಮಗ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದ. ಯಾವೂರು? ಯಾವ್ರಮ್ಮ? ಸ್ವಾಮಿ ಮನೆ ಬಂತು. ಹೇಳಿ ಎದ್ದಿ. ನಾನು ಬರಲ್ಲ, ಅಪ್ಪನೂ ಬರಲ್ಲ. ಬಾಯ್ ಬಾಯ್. ಬರಲ್ಲ. ಬಾಯ್. ಎಲ್ಲಿಗೆ ಹೋಗ್ತಾನೆ ನೋಡೋಣ ಕರೆಕ್ಟಾಗಿ. ಬಾಬಾ ಅಜ್ಜಿ ಬಂತು. ಬಾ ಮೇಲೆ ಗುಮ್ಮಯ್ಯ ಬತ್ತಿತ್ತು. ಯಾಕೆ ಹೋಗಿ ಹಿಂದೆ ಕೂತ್ಕೊಂಡ. ನಮ್ಮತ್ತೆ ನಮ್ಮ ಅಪ್ಪನೆಲ್ಲ ನೋಡಿ ನನ್ನ ಮಗ ಆಚೆಯೇ ಸ್ಟೆಪ್ ಮೇಲೆ ಎತ್ಕೊಂಡು ಹೊರ್ಟೋಗ್ತಾ ಇದ್ದಾನೆ. ಆಮೇಲೆ ಎಲ್ಲರೂ ಕೂತ್ಕೊಂಡು ನಮ್ಮ ಅತ್ತೆ ಮಕ್ಕಳು ನಾವೆಲ್ಲ ಪೂಜೆ ಮಾಡ್ತಾಯಿದ್ರು. ಗ್ರಹಣ ಇದ್ದಿದ್ದರಿಂದ ಸ್ವಲ್ಪ ಪೂಜೆ ಲೇಟ್ ಆಯಿತು. ಒಂದು 6:45, 7 ಹಂಗಾಯಿತು. ನಾವು ಬೇಗ ಹೋಗಿ ಬೇಗ ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಪೂಜೆ ಆಗಿದೆ 7 o'clock. ಮತ್ತು ಚಿಕ್ಕಪ್ಪ ಊರಿಗೆ ಹೋಗೋದಿತ್ತು, ಲೇಟ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಆದ್ವಿ.
ಬಿಟ್ಟಿರೋದು ಹೆಂಗೆ ಬಂದಿರೋದು ಹೆಂಗೆನಾ? ಹಾಕೋದು ಅವ್ನು ಮೀಸೆ ತಿರು ಬರ್ತತೆ. ಪೂಜೆ ಮಾಡ್ತಾನೆ ಬಾ ಡೋಗ್ಬಿಡ ಬಮ್ಮ. ಅವ್ನು ನಂತರ ಬಿಡತ್ತೆ ಫುಲ್ ಕುತ್ಕೊಂಡು ಕರ್ಕೊಂಬ ಬೇಗ ಬೇಗ ಬೇಗ. ರೆಗ್ಯುಲರ್ ಆಗಿ ಮಾಡಲ್ವಲ್ಲ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಪೂಜೆ ಮಾಡ್ತಾವ್ರೆ ಇವತ್ತು. ನಮ್ಮ ಅಣ್ಣಗೆ ಮ್ಯಾರೇಜ್ ಆದಮೇಲೆ ಇದು ಫಸ್ಟ್ ಟೈಮ್ ಬಂದಿರೋದು ಹಬ್ಬ, ಹೋಳಿ ಹಬ್ಬ. ಅವ್ರಿಗೆ ಮನೆ ದೇವ್ರ ಹಬ್ಬ. ಹಾಗಾಗಿ ಹೊಸ ಹೆಣ್ಣು ಗಂಡಿಗೆ ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆಲ್ಲ ಪೂಜೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇವಾಗಿಂದನೇ ನಮ್ಮಪ್ಪ ಹೇಳ್ಕೊಡ್ತಾವ್ರೆ. ನಮ್ಮ ಅತ್ತೆ ಮಕ್ಕಳು ರೇಗಿಸ್ತವ್ರೆ, ಬಾ ಯೂಟ್ಯೂಬಲ್ಲಿ ಬರ್ತೀನಿ ನಿಂತ್ಕೊ ಅಂತ ನಮ್ಮ ಅತ್ತೆ ಮಕ್ಕಳು ನಮ್ಮಮ್ಮಗೆ. ಗಟ್ಟಿ ಮಾಡಬಾರ್ದು, ಬೈತೈತೆ ಮಾಮ. ಹೇಳ ಓಯ್ ಗೋವಿಂದ ಮಾಡು. ಅದು ಮಾಡ್ತಾ ನೋಡತ್ತೆ ಗೋವಿಂದ ಕೈ ಮುಗಿಯ ಹಂಗೆ. ಪೂಜೆ ಮಾಡೋಷ್ಟಕ್ಕೆ ಬರ್ತಾನೆ ಫೋನ್ ಇಟ್ಕೊಂಡು ಗೋವಿಂದ ಇಕ್ಕಮ್ಮ ಗೋವಿಂದ ಇಕ್ಕಮ್ಮ ಅಂತ ಹೋಗ್ಬಿಟ್ಟತ್ತೆ. ಸಾತ್ವಿಗೆ ಸ್ನಾನ ಮಾಡ್ತಾರೆ, ಟೈಮ್ ಆಯ್ತು. ಹೇಳಿದ ಕೆಲಸ ಎಲ್ಲ ಮಾಡ್ತೀಯಲ್ಲ ಮಗನೇ, ಗುಡ್ ಬಾಯ್ ನೀನು. ಆದರೆ ಯಾವಾಗ ಸ್ವಲ್ಪ ತಿಕ್ಲು. ಗೋವಿಂದ ಕೆಲ್ಸಕ್ಕೋಗೈತತೆ ಮಾಮ. ಸಾಕುರ ಸುಟ್ಟೋತೈತಿ, ತಟ್ಟೆ ಹಿಡ್ಕೊಂಡಿಲ್ಲ ಅದು ಹಿಡ್ಕೊಂಡು. ಕಾಸಂತ ಯಾಕ ಸತಿ ಗೊತ್ತಾ ನಮ್ಮ ಅದೇ ಕೈ ಮುಕ್ಕ ಬಂದ್ಬಿಡು, ಹೋಗ್ಬೇಡ, ಏನು ಬಿಡಿಸ್ಬೇಡ. ಇಲ್ಲ ಆಚೆ ಬರಲ್ಲ. ಒಂಚೂರು ಕೈಗೆ ಮೆಚ್ಚು. ನನ್ನ ಮಗನಿಗೆ ಪೂಜೆ ಅಂದರೆ ತುಂಬ ಇಂಟ್ರೆಸ್ಟ್. ಯಾರು ಪೂಜೆ ಮಾಡ್ತಾಯಿದ್ರು ಹೋಗ್ಬಿಡ್ತಾನೆ. ಮುಂದೆ ಹೇಗೋ ಗೊತ್ತಿಲ್ಲ, ಇವಾಗ ಪೂಜೆ ಮಾಡೋ ಅಷ್ಟರಲ್ಲಿ ಹಾಜರಿರ್ತಾನೆ. ಪೂಜೆ ಮುಗಿಸ್ಕೊಂಡು ಎಲ್ಲರೂ ಊಟಕ್ಕೆ ಕೂತ್ವಿ. ಮನು ನಿಮ್ಮ ಅತ್ತೆ ಚೆನ್ನಾಗಿ ಮಾಡೈತಾ? ಯಾರು ಮಾಡಿರೋದು ಎಲ್ಲ ಪಲಾವ್ ಯಾರು ಮಾಡಿದತ್ತೆ? ಮತ್ತೆನಾ ನಮ್ಮ ಭಾರ್ಗವ ಹೇಳ್ದೆ ಕರೆಕ್ಟಾಗಿ ಹೇಳ್ದಂಗೆ ಅವ್ನು ಪಲಾವ್ ಅಂದ್ರೆ ಇಷ್ಟ, ಟೇಸ್ಟ್ ಚೆನ್ನಾಗಿ ನೋಡಿರ್ತಾನೆ. ಚೆನ್ನಾಗಿ ಮಾಡಿದ್ದೇನೆ ಅತ್ತೆ? ಚೆನ್ನಾಗಿ ಹೆಂಗೈತೆ ಹೇಳು. ಉಪ್ಪು ಖಾರ ಏನೋ ಸಾಲ್ದೇನೆ ಹೇಳು. ಉಪ್ಪು ಫುಲ್ ಹಾಕ್ಬಿಟ್ಟಿತ್ತಂತೆ. ಯಾರಿಗೂ ಉಪ್ರಾಸು? ಸುನಿಲ್ಗ ಸಾತ್ವಿಗ ಏನಿಲ್ಲ. ಪಲ್ಯ ಹಾಕ್ಸ್ಕೊ, ಇವನೇ ಬರೀ ಹೆಸ್ರು ಬೇಳೆನೇ ತಿಂತಾವನೆ. ಆಗೋ ನೋಡು ಕೆಮ್ತಾವನಿರಿ. ಈಗ 7:30 ಆಗಿದೆ. ಇವಾಗ ನಾವು ಹೊರಡ್ತಾ ಇದ್ದೀವಿ. ನಾವು ಇಲ್ಲಿ ಊಟ ಮುಗಿಸ್ಕೊಂಡು ನಮ್ಮ ಚಿಕ್ಕಪ್ಪ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮೂರು ಲಾಕ್ ಓಪನ್ ಮಾಡ್ರಿ. ಬರೀ ನಡಿ ನೋಡಕ್ಕ, ಗಾಡಿ ಬರ್ತವೆ. ಗಾಡಿ ಬಂತು. ಅಮ್ಮ ಮನೆಯಿಂದ ಚಿಕ್ಕಪ್ಪ ಮನೆಗೆ 10 ಮಿನಿಟ್ಸ್ ಒಳಗಡೆ ಹೋಗ್ಬೋದು. ಫುಲ್ ನಿಯರ್ ಇದೆ ಟೌನ್ಗೆ ನಮ್ಮೂರು. ಇಲ್ಲಿ ಬಂದ ತಕ್ಷಣ ನಮ್ಮ ಚಿಕ್ಕಪ್ಪ ನಮ್ಮ ಹಸ್ಬೆಂಡ್ ಎಲ್ಲ ಮಾತುಕತೆ ನಡೆಸ್ತಾವ್ರೆ. ತುಂಬ ದಿನ 3 ಸರಿ ತಿಂದಾಯ್ತು ಪಾಪ. ಅದಕ್ಕೆ ಪಾಪ ಇದು ನೋಡು, ಇದು 3ನೇ ಸರಿ. ಅಲ್ಲಿ ನಮ್ಮಣ್ಣ ತಮ್ಮಂದಿರು 4-5 ಮನೆ ಇದೆ. ಊಟ ಮಾಡಿ ಹೋಗಿತ್ತಾಗೆಲ್ಲ ಅಂತ ಇದ್ರೆ ನಾವು ಅವ್ರು ತಿಂದಿರ ಇದ್ರು ನಾವು ರೇಗಿಸ್ತಾ ಇದ್ದೀವಿ, ಹೋಗಿತ್ತಾಗೆಲ್ಲ ಇಷ್ಟು ಸರಿ ಅಷ್ಟು ಸರಿ ಅಂತ. ಅಲ್ಲಿ ಎಲ್ಲ ಊಟ ಮಾಡಿಕೊಂಡು ಮತ್ತೆ ಇಮಿಡಿಯೇಟ್ ನಾವು ಒಂದು 10:30 ಆಗಿತ್ತು. ಎಲ್ಲರೂ ಮಾತಾಡ್ಸ್ಕೊಂಡು ಬಂದ್ವಿ. ನಾವು ರಿಟರ್ನ್ ಬರೋಣ ಅಂದ್ಕೊಂಡ್ರೆ ಮತ್ತೆ ನಮ್ಮೂರು ಕಳಿಸಿಲ್ಲ. ನೈಟ್ 10:30 ಆಗಿದೆ, ಬೇಡ ಅಂಥೇಳಿ. ಹಾಗೆ ಬೆಳಗ್ಗೆ ಎದ್ದು ಮತ್ತೆ ನಾವು ನಮ್ಮೂರಿಗೆ ಬರಬೇಕಾದ್ರೆ ಆನ್ ದಿ ವೇ ನಂದಿಯಲ್ಲಿ ಹೂವಿನ ಗಿಡಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನೋಡ್ತಾ ಇದ್ವಿ. ನಮ್ಮ ಹಸ್ಬೆಂಡ್ಗೆ ಗಸಗಸೆ ಗಿಡಗಳು ಬೇಕಂತೆ, ಹಾಗಾಗಿ ವಿಚಾರಿಸ್ತಾಯಿದ್ರು. ಪರ್ಸ್ನಲಿ ನನಗೆ ಗಿಡಗಳು, ಪ್ಲ್ಯಾಂಟ್ಸ್ ಆ ಥರ ಗ್ರೋ ಮಾಡೋದು ತುಂಬ ಇಷ್ಟ. ಎಷ್ಟು ಕೊಡಿಸಿದ್ರು ಬೇಡ ಅನ್ನಲ್ಲ. ಹೂವಿನ ಗಿಡ ಅಂದರೆ ತಗೊಳ್ತಾನೆ ಇರ್ತೀನಿ ನಾನಂತೂ.
ನಾವು ರೆಗ್ಯುಲರಾಗಿ ತರೋ ಕಡೆ ರೋಸ್ ಗಿಡ ಒಂದು 60 ಒಳಗಡೆ 50 ಆ ಥರ ಇರುತ್ತೆ. ಬಟ್ ಇಲ್ಲಿ ತುಂಬ ಕಾಸ್ಟ್ ಹೇಳ್ತಾಯಿದ್ರು. ಬೇಡ ಅಂದರು ನಮ್ಮ ಹಸ್ಬೆಂಡ್ ಕೊಡಿಸಿದ್ರು. ಮಸ್ತಾಗವೆ ರೀ, 3 ಕಲರ್ ಅವೆ. ಆರೆಂಜ್ ಇಲ್ಲ, 2 ತಗೋ ಪರವಾಗಿಲ್ಲ. ಎಲ್ಲ ರೆಡ್ಡು ಆರೆಂಜ್ ಪಿಂಕ್ ಅವೆ. ಇನ್ನೇ ಐತೆ ನೋಡಲ್ಲೇ ಆರೆಂಜ್. ಈಗ ನಾನು ನಮ್ಮ ಗಾರ್ಡನಲ್ಲಿ ಆಲ್ಮೋಸ್ಟ್ ಎಲ್ಲ ಕಲರ್ ಕವರ್ ಮಾಡಿದ್ದೀನಿ. ಬಟ್ ಆರೆಂಜ್ ಹಾಕಿದ್ದು ಯಾಕೋ ಅದು ಸರಿಯಾಗಿ ಬಂದಿಲ್ಲ. ಹಾಗಾಗಿ ಇಲ್ಲಿ 2 ಪ್ಲ್ಯಾಂಟ್ಸು ಬರೀ ಆರೆಂಜೇ ತೊಗೊಂಡೆ ನಾನು. ನಮ್ಮ ಮಕ್ಕಳಿಬ್ರು ಆಲ್ಮೋಸ್ಟ್ ಕಾರಲ್ಲಿ ಟ್ರಾವೆಲ್ ಮಾಡಿದ್ರೆ ನಿದ್ದೆ ಹೋಗ್ಬಿಡ್ತಾರೆ. ಹಾಗಾಗಿ ನಿದ್ದೆ ಮಾಡ್ತಾಯಿದ್ರು ಕಾರಲ್ಲಿ. ಪಕ್ಕದಲ್ಲೇ ಇತ್ತು ನರ್ಸರಿ ಅಂದ್ಬಿಟ್ಟು ತೊಗೊಂಡ್ವಿ. ಬಟ್ ನಾನು ಅಂದ್ಕೊಂಡಿರಲಿಲ್ಲ ಗಿಡ ತೊಗೊಳ್ತೀನಿ ಅಂತ. ಅವ್ರಿಗೇನೋ ಪ್ಲ್ಯಾಂಟ್ ಬೇಕಾಗಿತ್ತು ಅಂತ ಬಂದರು. ಬಟ್ ಹಾಗೆ ನನಗಿಷ್ಟ ಆಗಿ ನಾನಿವಾಗ ರೋಸ್ ತೊಗೊಂಡೆ. ಚೆನ್ನಾಗಿದೆ ಗಿಡಗಳು. ನಮ್ಮ ಹಸ್ಬೆಂಡ್ ಇಲ್ಲಿ ಗಸಗಸೆ ಗಿಡ ನೋಡಿದ್ರಂತೆ. ತುಂಬ ಹೈಟು ಗ್ರೋ ಎಲ್ಲ ಚೆನ್ನಾಗಿದೆ, ತೊಗೊಂಡೋಗೋಣ ಅಂತಂದರು. ಬಟ್ ಇಲ್ಲಿ ಕಾಸ್ಟ್ ಅಮೌಂಟ್ ಏನೂ ಕೊಡ್ತಿಲ್ಲ. ಬೇರೆಯವ್ರನ್ನ ಕೇಳಿ ಅಂದರು, ಅಲ್ಲಿ ಆಫೀಸರ್ನ ಹೋಗಿ ಕೇಳಿದ್ವಿ. ಬಟ್ ಅಲ್ಲೆಲ್ಲ ಕ್ಯಾಲ್ಕುಲೇಷನ್ ನಡೀತಿದೆ, ಇವಾಗ ಆಗಲ್ಲ, ಬೇರೆ ಟೈಮಲ್ಲಿ ಫ್ರೀಯಾಗೆ ಕೊಡ್ತೀವಿ ಅಂದರು. ನಮಗೂ ಟೈಮ್ ಸೆಟ್ ಆಗಲ್ಲ ಬಿಡು, ಇನ್ನು ಬೇರೆ ಕಡೆ ತೊಗೊಳ್ಳೋ ಅಂದ್ಬಿಟ್ಟು ನಾವು ಬಂದ್ವಿ ರಿಟರ್ನು. ಬಟ್ ತುಂಬ ಚೆನ್ನಾಗಿದೆ. ಹಾಗಾಗಿ ಒಂದು ರೌಂಡ್ ನೋಡ್ಕೊಂಬಿಡೋಣ ಏನೇನು ಪ್ಲ್ಯಾಂಟ್ಸ್ ಇದೆಯಾ ಅಂದ್ಬಿಟ್ಟು ಹೋದ್ವಿ. ಇಲ್ಲಿ ಎಲ್ಲ ಥರದ್ದು ಫಾರೆಸ್ಟ್ ಟ್ರೀಸ್ ಸಿಗುತ್ತೆ. ಮತ್ತು ಫ್ರೂಟ್ಸು ಟ್ರೀಸು ಎಲ್ಲ ಮ್ಯಾಂಗೋ, ಸಪೋಟ ಆ ಥರ ತುಂಬ ವೆರೈಟೀಸ್ ಇತ್ತು. ಶ್ರೀಗಂಧ, ಮಹಾಗನಿ ಅವೆಲ್ಲ ನಮ್ಮ ಪ್ಲ್ಯಾಂಟ್ಸ್ ನೋಡೇ ಇರಲಿಲ್ಲ, ಇಲ್ಲೇ ಹೋಗಿ ನೋಡಿದ್ದು. ಬಟ್ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ನೇಮ್ ಬೋರ್ಡ್, ಅದು ನೋಡಿ ನಾನು ಗಿಡನ ಐಡೆಂಟಿಫೈ ಮಾಡಬೇಕಾಯ್ತು. ಬಟ್ ತುಂಬ ಸ್ಪೇಸು ದೊಡ್ಡದಾಗಿ, ಗಿಡಗಳು ಮೇಂಟೆನೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ನಮ್ಮ ಟೈಮ್ ಚೆನ್ನಾಗಿಲ್ಲ, ಗಿಡ ಸಿಕ್ಕಿಲ್ಲ. ಪರವಾಗಿಲ್ಲ, ಬೇರೆ ಕಡೆ ತೊಗೊಳ್ಳೋಣ ಬಿಡು ಅಂದ್ಬಿಟ್ಟು ಸುಮ್ಮನಾದ್ವಿ. ಅಂದರೆ ಏಪ್ರಿಲಿಂದ ಸಿಕ್ಕಿಲ್ಲ ಗಿಡ. ಏಪ್ರಿಲ್ 25 ಮೇಲೆ ಸಿಗುತ್ತೆ. ಇವಾಗ ಅದೇ ಕೆಲಸ ನೀನು ಮತ್ತೆ ಬರ್ತೀಯಾ? ಓಕೆ ಗಾಯ್ಸ್, ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.